ನಮಸ್ಕಾರ ವೀಕ್ಷಕರೇ, ಕುಕ್ಕರಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋರಿಸ್ಕೊಡ್ತಾ ಇರೋವಂಥದ್ದು ತುಂಬ ಫ್ಲೇವರ್ಫುಲ್ ಮತ್ತು ಸ್ಪೈಸಿ ಆಗಿರೋ ಅಂಥ ಅಥೆಂಟಿಕ್ ದೊನ್ನೆ ಬಿರಿಯಾನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ SSLC ಮಾಡಿಲ್ಲ, SSLC ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ತುಂಬ ಜನ. ಸಬ್ಸ್ಕ್ರೈಬ್, ಶೇರ್, ಲೈಕ್, ಕಮೆಂಟ್ ಮಾಡಿ ಅನ್ನೋದನ್ನು ಶಾರ್ಟ್ ಫಾರ್ಮಲ್ಲಿ SSLC ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ದೊನ್ನೆ ಬಿರಿಯಾನಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನಾನಿಲ್ಲಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಅದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಸಾಲ್ಟು, ಅಚ್ಕಾರದ ಪುಡಿ 1.5 ಸ್ಪೂನ್ನಷ್ಟು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ, ಒಂದು ಅರ್ಧ ಚಮಚದಷ್ಟು ಕೊರಿಯಾಂಡರ್ ಪೌಡರ್, ಧನಿಯಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರನ್ನು ಸೇರಿಸ್ತೀನಿ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಷನ್ ಮಾಡಬೇಕು. ಅರ್ಧ ಗಂಟೆಯಿಂದ ಜಾಸ್ತಿ ಮಾಡಿದ್ರೂ ತುಂಬ ಒಳ್ಳೆಯದು. ಟೈಮ್ ಇಲ್ಲ ಅಂದರೆ ಅರ್ಧ ಗಂಟೆ ಅಟ್ಲೀಸ್ಟ್ ಮಾಡಿ. ಈಗ ಅದನ್ನು ಮ್ಯಾರಿನೇಷನ್ಗೆ ಇಡೋಣ. ಈಗ ನಾನು 2 ಗ್ಲಾಸಷ್ಟು ಜೀರಾ ಸಾಂಬಾಕ್ ರೈಸ್ನ ತೊಗೊಂಡಿದ್ದೀನಿ. ಜೀರಾ ಸಾಂಬಾಕ್ ರೈಸು ಎಲ್ಲ ಮಾರ್ಕೆಟ್ನಲ್ಲೂ ಸುಲಭವಾಗಿ ಸಿಕ್ಕುತ್ತೆ. ದೊನ್ನೆ ಬಿರಿಯಾನಿ ಮಾಡಲಿಕ್ಕೆ ಯಾವಾಗಲೂ ಜೀರಾ ಸಾಂಬಾಕ್ ರೈಸ್ನೇ ಬಳಸಬೇಕು, ಬಾಸುಮತಿ ರೈಸು ಬಳಸಬಾರ್ದು. ನೋಡಿ, ನಾನು ಇಲ್ಲಿ ತೋರಿಸ್ತಾ ಇರೋವಂಥ ಲೋಟದ ಅಳತೆಯಲ್ಲಿ 2 ಲೋಟದಷ್ಟು ತೊಗೊಂಡಿದ್ದೀನಿ. ಈ ಲೋಟ 1 ಲೋಟ ಬಂದು 1 ಪಾವಷ್ಟು ಬರುತ್ತೆ. ಇವಾಗ ನಾನು ಅದಕ್ಕೆ 2.25ರಿಂದ 3 ಗ್ಲಾಸಷ್ಟು ನೀರನ್ನು ಮಾತ್ರ ಬಳಸ್ತೀನಿ. ನಾನಿಲ್ಲಿ ಅದನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ. ನಾವೇನೇ ರುಬ್ತೀವಲ್ಲ ಮಸಾಲೆ, ಅದಕ್ಕೆ ಆ ನೀರನ್ನೇ ಬಳಸ್ಕೋಬೇಕು. ನಾನಿಲ್ಲಿ 3 ಈರುಳ್ಳಿನ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್, ಅದನ್ನು ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ 12 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಪೆಪ್ಪರು 7 ತೊಗೊಂಡಿದ್ದೀನಿ. ಒಂದು ಚಕ್ಕೆ 3 ಇಂಚಷ್ಟು ತೊಗೊಂಡಿದ್ದೀನಿ. ಏಲಕ್ಕಿ 3, ಲವಂಗ ಬಂದುಬಿಟ್ಟು 3 ತೊಗೊಂಡಿದ್ದೀನಿ. ಈಗ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಅದು ಆ ಬಟ್ಲಲ್ಲೇ ಅದ್ಮಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ ನಿಮ್ಗೆ ನಂಗೆ ಕಾಣಿಸ್ತಾ ಇದೆ. ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಕೊತ್ತಂಬರಿ ಸೊಪ್ಪು. ಈಗ ರೈಸ್ಗೆ ಬೇಕಾಗಿರೋಂಥ ಮಸಾಲೆ ನೋಡೋಣ. ನಾನು 3 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಬಳಸ್ತೀನಿ. 1.25 ಬಟ್ಲಷ್ಟು ಎಣ್ಣೆನ ಬಳಸ್ತೀನಿ. 2 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು, 4 ಏಲಕ್ಕಿ, 3 ಪೀಸು ಚಕ್ಕೆ, 6ರಿಂದ 7 ಪೀಸು ಲವಂಗ, 3 ಸ್ಟಾರ್ ಅನೇಸು, 4 ಮರಾಠಿ ಮೊಗ್ಗು, ಸ್ವಲ್ಪ ಜಾಪತ್ರೆ, 1 ಟೇಬಲ್ ಸ್ಪೂನಷ್ಟು ಶಾಜೀರ, ಸ್ವಲ್ಪ ಕಸೂರಿ ಮೇಥಿ ಮತ್ತು ಸ್ವಲ್ಪ ಕಲ್ಲುನ ಬಳಸ್ತೀನಿ. ಈಗ ಒಂದು ಬಾಣಲೆಗೆ 2 ಸ್ಪೂನ್ನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಪುದೀನ ಸೊಪ್ಪು ನಾನೇನು ಹೇಳಿದ್ದೆ ಅದನ್ನು ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ. ಇಲ್ಲಿ ನಾನು ಬಳಸ್ತಾ ಇರೋವಂಥ ಎಣ್ಣೆ ಬಂದು ಸಪ್ರೇಟು. ನಾನು ರೈಸ್ಗೆ ಏನು ಹೇಳಿದ್ದೀನಿ ಆ ಎಣ್ಣೆ ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಅದನ್ನು ತಣ್ಣಗಾಗಕ್ಕೆ ಬಿಟ್ಟು ನೀರನ್ನು ಸೇರಿಸಿ ರುಬ್ಕೊಳ್ಳೋಣ. ಈಗ ಮಸಾಲೆಗಳಿಗೆ ನಾನು ಏನು ಹೇಳಿದ್ದೆ, ಸ್ಪೈಸಸ್ಸು, ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ, ಅದ್ರ ಜೊತೆಗೆ ಈರುಳ್ಳಿನ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಈರುಳ್ಳಿನ ಉಳಿಸ್ಕೊತೀನಿ ಬಿರಿಯಾನಿಗೆ ಮಾಡಬೇಕಾದ್ರೆ ಹಾಕ್ಕೊಳ್ಳೋದಕ್ಕೆ. ಇದು ಮಸಾಲೆಗೆ ಇಷ್ಟು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ ಹಸಿ ಮೆಣಸಿನ್ಕಾಯಿ ನಾನು ಏನು ಹೇಳಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗಿ ಲೈಟ್ ಬ್ರೌನ್ ಬಂದರೆ ಸಾಕು, ತುಂಬ ಬ್ರೌನ್ ಏನಾಗೋದು ಬೇಡ, ಅಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇದನ್ನು ಕೂಡ ಕೂಲಾಗಕ್ಕಿಟ್ಟು ರುಬ್ಕೊಳ್ಳೋಣ. ನಾನೇನು ಹೇಳಿದ್ನಲ್ಲ ನೀರು ಅಳತೆ, ಅದೇ ಅಳತೆ ನೀರಿನಲ್ಲೇ ಬಳಸಿ ರುಬ್ಕೋಬೇಕು. ಈಗ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಹೇಳಿದ್ನಲ್ಲ 3/4 ಬಟ್ಲಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ರೈಸ್ ಮಾಡಲಿಕ್ಕೆ ನಾನು ಏನೇನು ಸ್ಪೈಸಸ್ ಹೇಳಿದ್ನಲ್ಲ ಅದೆಲ್ಲ ಸ್ಪೈಸಸ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ 2 ತೇಜ್ಪತ್ತ ಅಲ್ಲಿ ಮರ್ತಿದ್ದೆ ಹೇಳೋದು, ಇಲ್ಲಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಈರುಳ್ಳಿ ನಾನೇನು ಉಳಿಸ್ಕೊಂಡಿದ್ನಲ್ಲ ಸ್ವಲ್ಪ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕಾದ್ರೆ 70% ಅಷ್ಟು ಬೆಳ್ಳುಳ್ಳಿನ ನೀವು ಬಳಸಿದ್ರೆ 30% ಅಷ್ಟು ಶುಂಠಿನ ಬಳಸಬೇಕು. ಈಗ ನೋಡಿ, ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ನಾನೇನು ಚಿಕನ್ನ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಅರ್ಧ ಗಂಟೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದನ್ನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕರ್ಡ್ಸ್ ಹಾಕಿರೋದ್ರಿಂದ ಸ್ವಲ್ಪ ಚಿಕನ್ನು ಕೂಡ ಟೆಂಡರ್ ಆಗಿರುತ್ತೆ. ಸ್ವಲ್ಪ ಮುಚ್ಚಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಕನೆಲ್ಲ ನೀರು ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈಗ ನಾನೇನು ಈರುಳ್ಳಿ ಮೆಣಸಿನ್ಕಾಯ್ದು ಪೇಸ್ಟ್ ರುಬ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ಗೆ. ಇದ್ರ ಜೊತೆಗೂ ಕೂಡ ಚಿಕನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ಈಗ ನಾನೇನು ಸೊಪ್ಪಿಂದು ಪೇಸ್ಟ್ಗಳು ಹೇಳಿದ್ನಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಮೇಯ್ನಾಗಿ ಕಲರ್ ಕೊಡೋದು ಈ ಬಿರಿಯಾನಿಗೆ. ನೋಡಿ, ಚೆನ್ನಾಗಿ ಅದ್ರ ಜೊತೆಗೂ ಬಾಡಿಸ್ಕೊಂಡು ಫ್ರೈ ಮಾಡಿದ್ದೀನಿ. ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಒಂದು ನೀವು ನೋಡ್ಕೋಬೇಕು, ಕರ್ಡ್ಸು ಎಲ್ಲನೂ ಹಾಕಿ ಚಿಕನ್ನ ಫ್ರೈ ಮಾಡುವಾಗ ನೀರು ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾನು 2.25ರಿಂದ 3ರಷ್ಟು ನೀರು ಆ್ಯಡ್ ಮಾಡಿದ್ರೆ ಸಾಕು ಅಂತ ಹೇಳಿದ್ದು. ಅದನ್ನ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ಅದು ಮೊಸರು ಹಾಕಿದಾಗ ತುಂಬ ನೀರು ಬಿಟ್ಕೊಂಡಿತ್ತು ಚಿಕನು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ನೀರು, ಆವಾಗ ನಿಮಗೆ ತೀರಾ ಮುದ್ದೆ ಆಗೋದಿಲ್ಲ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬರಲಿಕ್ಕೆ ನೋಡ್ಕೊಳ್ತೀನಿ. ಈಗ ನೋಡಿ, ಒಂದು ಕುದಿ ಬಂದಮೇಲೆ ನೀವು ಸ್ವಲ್ಪ ಉಪ್ಪು ಮತ್ತು ಖಾರನ ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಖಾರ ಬೇಕಿತ್ತು ಅಂತ ಅನ್ನೋ ಪಕ್ಷದಲ್ಲಿ ಪೆಪ್ಪರ್ ಪುಡಿನ ಸೇರಿಸ್ಕೊಳ್ಳಿ. ಈಗ ಅದಕ್ಕೆ ನಿಂಬೆಹಣ್ಣು, ಏನು ಅರ್ಧ ಹೋಳ್ನಷ್ಟು ನಿಂಬೆಹಣ್ಣು ಹೇಳಿದೆ, ಅದ್ರ ಜ್ಯೂಸ್ ಕೂಡ ಹಾಕ್ತೀನಿ. ಈಗ ಅದನ್ನು ಮಿಕ್ಸ್ ಮಾಡಾದಮೇಲೆ ನಾನೇನು ಸೋಕ್ ಮಾಡಿ ಇಟ್ಕೊಂಡಿದ್ನಲ್ಲ, ನಾನು ಜಾಸ್ತಿ ಹೊತ್ತೇನು ಸೋಕ್ ಮಾಡಿಲ್ಲ, ರೈಸ್ನ ತೊಳೆದ್ಬಿಟ್ಟು ಒಂದು 10 ನಿಮಿಷ ಮಾತ್ರ ಸೋಕ್ ಮಾಡ್ಕೊಂಡಿದ್ದೀನಿ. ಆ ರೈಸ್ನ ಆ್ಯಡ್ ಮಾಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ನ ವಿಷಲ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ನಾನು ಇವಾಗ ಇಲ್ಲಿ 10 ನಿಮಿಷಗಳ ಕಾಲ ಮಾತ್ರ ರೈಸ್ನ ಸೋಕ್ ಮಾಡೋದನ್ನ ನಾನು 3 ವಿಷಲ್ ಮಾಡ್ಕೊಳ್ತೀನಿ. ಇದನ್ನು ನೋಡಿ, 3 ವಿಷಲ್ ಮಾಡ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ ಕೂಲ್ ಆದಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಮನೆಯಲ್ಲೇ ತುಂಬ ಫ್ಲೇವರ್ಫುಲ್ ಮತ್ತು ಸ್ಪೈಸಿ ಆಗಿರೋವಂಥ ಅಥೆಂಟಿಕ್ ದೊನ್ನೆ ಬಿರಿಯಾನಿನ ಈಸಿಯಾಗಿ ನೀವು ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.